ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗೆ ಓದ್ತಾ ಇದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. CTET ಬಗ್ಗೆ ಸ್ವಲ್ಪ ನಾನು ಯಾವ್ಯಾವುದು ನೋಟ್ಸನ್ನು ಓದ್ತಾ ಇದ್ದೀನಿ, ರೆಫರ್ ಮಾಡ್ತಾ ಇದ್ದೇನೆ, ನೋಟ್ಸ್ ಮಾಡ್ಕೊತಿದ್ದೀನೋ ಇಲ್ವೋ ಅನ್ನೋದು ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ಇವಿಷ್ಟು ಅಂಶವನ್ನು ಕವರ್ ಮಾಡ್ತಾ ಇದ್ದೇನೆ. ಹಾಗೆ ಒಬ್ಬೊಬ್ಬರು ಕಮೆಂಟ್ ಮಾಡಿದರು, ಆ ವಿಚಾರನ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡೋಣ ಅಂತ. ನೋಡಿ, CTET ಅಂತಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಎಕ್ಸಾಮು. ಸೊ ನಮಗೆ ಬೇಸಿಕ್ಕಾಗಿರುವಂಥದ್ದು ಸೆಂಟ್ರಲ್ ಸಿಲೆಬಸ್ಸಿಂದು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ ಕೊಡ್ತಾರೆ. ಹಾಗಾಗಿ ನಾವು ಸೆಂಟ್ರಲ್ ಸಿಲೆಬಸ್ಸಿಂದು NCERT ಬುಕ್ಸನ್ನ ಓದೋದು ಒಳ್ಳೆಯದು. ಮೋಸ್ಟ್ ಆಫ್ ದ ಕ್ವೆಶನ್ ಇದರಲ್ಲೇ ಬರುತ್ತೆ. ಅರ್ಥ ಆಯ್ತಾ? ನೀವು ಸ್ಟೇಟನ್ನು ಇಷ್ಟು ದಿನ KRTETಗೆ ಓದ್ತಾ ಇದ್ದರೆ ನೋ ಪ್ರಾಬ್ಲಮ್. ಎರಡಕ್ಕೂ ಸ್ಟೇಟಿಗೂ ಮತ್ತು ಸೆಂಟ್ರಲ್ಲಿಗೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಸೊ ನೀವು ಆರಾಮಾಗಿ ಹೆದರ್ಕೊಳ್ದೇ ನೀವು ಇದನ್ನು ಓದ್ಕೊಳ್ಳಿ. ರೆಫ್ರೆನ್ಸಲ್ಲಿ ಇದನ್ನು ಇಟ್ಕೊಳ್ಳಿ. ರೆಫ್ರೆನ್ಸಿಗೆ ಇದನ್ನು ಓದ್ಕೊಳ್ಳಿ ಅಷ್ಟೇ. ಇದನ್ನು ಮೇನಾಗಿ ಓದ್ಕೊಂಡ್ರೂ ಪರವಾಗಿಲ್ಲ. ಇದು ಮೇಲೆ ಓದ್ಕೊಂಡು ಹೋಗಿ. ನಾನು ಏನೇನು ಇಂಪಾರ್ಟೆಂಟು ಓದ್ಕೊಳ್ಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ತಾ ಹೋಗ್ತೇನೆ. ಈಗ ನಾನು ಕರ್ನಾಟಕ TETಗೆ ಓದ್ತಾ ಇದ್ದೀನಿ, ನೋಟ್ಸ್ ಕೂಡ ಅದ್ರ ಮೇಲೆ ಮಾಡ್ಕೊಂಡಿದ್ದೀನಿ ಅಂದಾಗ ನನಗೆ CTET ಸೆಂಟ್ರಲ್ ಗೌರ್ಮೆಂಟಿಂದು ನೋಟ್ಸು ಓದ್ಕೊಳ್ಬೇಕಾದ್ರೆ ಏನಾದರೂ ಪಾಯಿಂಟ್ಸ್ ಇತ್ತು ಬರ್ಕೊಳ್ಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಏನೂ ಇಲ್ಲ. ನೀವು ಒಂದು A4 ಸೈಜ್ ಶೀಟ್ ತೊಗೊಳ್ಳಿ. ಅದನ್ನು ನೀವು ನೋಟ್ಸ್ ಮಾಡ್ಕೊಂಡಿರ್ತೀವಿ. ಎಕ್ಸಾಂಪಲ್ ನೀವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಒಂದು ಅವರ್ ಬಾಡಿ ಅಂತ ಇರುತ್ತೆ. ಅವರ್ ಬಾಡಿ ಅಂತ ಇದ್ದಾಗ ಆವಾಗ ನೀವು ನೋಟ್ಸ್ ಎಲ್ಲ ಮಾಡ್ಕೊಂಡಿರ್ತೀರ KRTETಗೆ ಓದ್ತಾ ಇದ್ದಾಗ. ಇವಾಗ ಸೇಮ್ ಇರುತ್ತೆ. ಅವರ್ ಬಾಡಿ ಅನ್ನೋದು NCERTಯಲ್ಲಿ ಇರುತ್ತೆ. ಸ್ವಲ್ಪ ಡೆಪ್ತ್ ಇರುತ್ತೆ ಅಷ್ಟೇ, ಏನಿಲ್ಲ. ತುಂಬ ಇನ್ಫಾರ್ಮೇಷನ್ ಜಾಸ್ತಿ ಆ್ಯಡ್ ಆನ್ ಆಗಿರುತ್ತೆ ಅಷ್ಟೇ. ಅದನ್ನು ನೀವೇನು ಮಾಡಬೇಕು, ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ನೀವೊಂದು A4 ಶೀಟಲ್ಲಿ ಬರ್ಕೊಂಬಿಟ್ಟು ನೀವು ಎಲ್ಲಿ ಅವರ್ ಬಾಡಿ ಅನ್ನೋದನ್ನು KRTET ನೋಟ್ಸ್ ಮಾಡ್ಕೊಂಡಿರ್ತೀರೋ ಅಲ್ಲಿ ನೀವು ಪಿನ್ ಮಾಡ್ಕೊಳ್ಳಿ ಅಥವಾ ಸ್ಟಿಕ್ ಮಾಡ್ಕೊಳ್ಳಿ, ಏನಾದರೂ ಒಂದು ಮಾಡ್ಕೊಳ್ಳಿ. ನಾನು ಪ್ರತಿ ಸರಿ ಏನು ಮಾಡ್ತಿದ್ದೀನಿ ಅಂತಂದರೆ ಕ್ಲಾಸ್ ವೈಸು ನಾನು ನೋಟ್ಸು ಮಾಡ್ಕೊಳ್ಳಲ್ಲ. ನಾನು ಫಸ್ಟ್ ಆಫ್ ಆಲ್ ನೋಟ್ಸೇ ಮಾಡ್ಕೊಳ್ಳಲ್ಲ, ಕಮ್ಮಿ ಮಾಡ್ಕೊಳ್ಳೋದು. ಮಾಡಿದ್ರೂ ನಾನು ಕ್ಲಾಸ್ ವೈಸು ನೋಟ್ಸ್ ಮಾಡ್ಕೊಳ್ಳಲ್ಲ. ಟಾಪಿಕ್ ವೈಸು ನೋಟ್ಸ್ ಮಾಡ್ಕೊಳ್ತೇನೆ. ಟಾಪಿಕ್ ವೈಸು ಅಂತಂದರೆ ಯಾವ ಥರ, ಸಿಂಪಲ್ಲಾಗಿ ಅವರ್ ಬಾಡಿ ಅಂತಲೇ ತೊಗೊಳ್ಳೋಣ. ಅವರ್ ಬಾಡಿ ಅಂತಂದಾಗ ಅಥವಾ ಫುಡ್ ಅಂತ ತಗೊಂಡಾಗ ಏನಂತಂದರೆ ಸಿಕ್ಸ್ತಿಂದನೂ ಇದೆ. ಸಿಕ್ಸ್ತಲ್ಲಿ ಏನೇನು ಪಾಯಿಂಟ್ಸ್ ಬರುತ್ತೆ ಅಂತ ಲೀಸ್ಟ್ ಬರ್ಕೊತ ಹೋಗಬೇಕು. ಆದ ನಂತರ ಅದೇ ಟಾಪಿಕ್ ನಮಗೆ 7th ಕಂಟಿನ್ಯೂ ಆಗಿರುತ್ತೆ. ಸೊ 7th ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 8th ಅದೇ ಇರುತ್ತೆ. 8th ಕಂಟಿನ್ಯೂ ಮಾಡ್ತಾ ಬರಬೇಕು. ಆವಾಗ ನಮಗೇನಂದರೆ ಒಂದೇ ಸರಿಗೆ ನಮಗೆ ಫುಡ್ ಅಂದಾಗ ಅಷ್ಟು ಇದು ಕ್ಲಾಸಿಂದು ನಮಗೆ ಸಿಗ್ತಾ ಹೋಗುತ್ತೆ. ಅಡಿಷ್ನಲಾಗಿ ನಾವು ಕ್ಲಾಸ್ ವೈಸು ಮಾಡ್ಕೊತ ಹೋದರೆ ನಮಗೆ ಕಂಟಿನ್ಯೂಟಿ ಇರಲ್ಲ. ಓದಿದ್ದೇ ಓದ್ತಾ ಇರ್ತೀವಿ, ಅವಾಗ ಕಾನ್ಸಂಟ್ರೇಷನ್ ಬರಲ್ಲ. ಸೊ ಅದಕ್ಕೆ ನಾವು ಟಾಪಿಕ್ ವೈಸ್ ಮಾಡಿಕೊಂಡ್ರೆ ಒಳ್ಳೆಯದು. 2-3 ಪೇಜು ಬಿಟ್ಟು ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗಿ. ನೆಕ್ಸ್ಟ್ ಟಾಪಿಕ್ ಅಗ್ರಿಕಲ್ಚರ್ ಅಂತಂದರೆ ಈ ಒಂದು 5-6 ಪೇಜ್ ಬಿಟ್ಟು ಅಗ್ರಿಕಲ್ಚರಿಗೆ ಹೋಗಿ. ಯಾಕಂದರೆ ಮತ್ತೇನಾದರೂ ಆ್ಯಡ್ ಆಯಿತು ಅಂತಂದರೆ ಇಲ್ಲಿ ಫುಡ್ಡಿಗೆ ಏನೋ ಓದ್ತಾ ಇರ್ತೀರ, ಫುಡ್ ಬಗ್ಗೆ ಬಂತು ಅಂದಾಗ ನೆಕ್ಸ್ಟ್ ಈ ಒಂದು ಪೇಜಲ್ಲಿ ಗ್ಯಾಪ್ ಇಟ್ಟಿರ್ತೀರಲ್ಲ ಆ ಪೇಜಲ್ಲೇ ಬರಿತಾ ಹೋಗ್ಬೋದು. ಹಾಗಾಗಿ ಟಾಪಿಕ್ ವೈಸಲ್ಲಿ ಮಾಡೋದು ಒಳ್ಳೆಯದು. ಕ್ಲಾಸ್ ವೈಸ್ ಅಂದರೆ ರಿಪೀಟೆಡ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಮೂಡ್ ಬರೋದಿಲ್ಲ ಓದಲಿಕ್ಕೆ. ಯಾಕಂದರೆ ರಿಪೀಟೆಡ್ ಅದೇ ಓದೋಕ್ಕಿರುತ್ತೆ, ಫುಲ್ ಇನ್ಫಾರ್ಮೇಷನ್ ಸಿಕ್ಕಲ್ಲ. ಹಾಗಾಗಿ ಟಾಪಿಕ್ ವೈಸು ನೋಟ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ನೋಟ್ಸು ಕಡಿಮೆ ಮಾಡ್ಕೊಳ್ಳೋದು. ಟೆಕ್ಸ್ಟ್ ಬುಕ್ಕೇ ಜಾಸ್ತಿ ಓದೋದ್ರಿಂದ ನಾನು ನೋಟ್ಸು ಮಾಡಲಿಕ್ಕೆ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ನೋಟ್ಸ್ ಮಾಡ್ಕೊಳ್ಳಲ್ಲ. ಮಾಡ್ಕೊಂಡಿದ್ದನ್ನು ನಾನು ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆಯೇ ಇನ್ನೊಂದೇನು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಕ್ಸಾಮ್ CTETಯಲ್ಲಿ
ಮತ್ತು ಕರ್ನಾಟಕ ಟಿ ಇ ಟಿಯಲ್ಲಿ ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ಆ್ಯಡ್ ಆನ್ ಆಗಿದೆ, ಅಂದರೆ ಟಾಪಿಕ್ಸ್ ಆ್ಯಡ್ ಆನ್ ಆಗಿದೆ. ಹಾಗಾಗಿ ಯಾವುದು ಆ್ಯಡ್ ಆನ್ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮ್ಯಾಥ್ಸಲ್ಲಿ ನಮಗೆ ಈ ಒಂದಿಷ್ಟು ಟಾಪಿಕ್ ಮತ್ತು ಇನ್ನೂ ಇದೆ, ಇನ್ನೂ ತುಂಬ ಇದೆ. ಇಂಪಾರ್ಟೆಂಟ್ ಅಂದರೆ ಇದ್ರ ಮೇಲೆ ಒಂದು ಕ್ವೆಶನ್ ಬರುತ್ತೆ, ಹಾಗೆ ಪವರ್ಸಲ್ಲೂ ಬರುತ್ತೆ, ಕೋಆರ್ಡಿನೇಷನ್ ಪಾಯಿಂಟ್ಸಲ್ಲೂ ಬರುತ್ತೆ ಒಂದು ಕ್ವೆಶನು. ಮೇನ್ ಇಂಪಾರ್ಟೆಂಟ್ ನಮಗೆ ರಿಲೇಷನ್. ಇಲ್ಲಿ ನಾವು ಕೆ ಆರ್ ಟಿ ಟಿ ಒಳಗೆ ಒಂದು ಸರ್ಕಲ್ ಬಗ್ಗೆ ಇರ್ತಿತ್ತು, ಇಲ್ಲಾಂದರೆ ಸಿಲಿಂಡರ್ ಬಗ್ಗೆ ಇರ್ತಿತ್ತು, ಅಥವಾ ಕೋನ್ ಬಗ್ಗೆ ಇರ್ತಿತ್ತು, ಅಥವಾ ಬೇರೆ ಯಾವ್ದಾರು ಒಂದು ಇದು ಪ್ಯಾರಲೋಗ್ರಾಮ ಅಥವಾ ಸ್ಕ್ವಯರೋ ಯಾವ್ದಾರ ಒಂದು ಇರ್ತಿತ್ತು. ಬಟ್ ಈ ಒಂದು ಸೆಂಟ್ರಲ್ ಸಿ ಟಿ ಐ ಟಿಯಲ್ಲಿ ರಿಲೇಷನ್ ಕೇಳ್ತಾರೆ. ಅಂದರೆ ಒಂದು ಕ್ವಶನಲ್ಲಿ ನಮಗೆ ಸರ್ಕಲ್ದು ಫಾರ್ಮುಲಾ ಯೂಸ್ ಆಗಬೇಕು, ಸಿಲಿಂಡರ್ ಫಾರ್ಮುಲಾನು ಯೂಸ್ ಆಗಬೇಕು. ಆ ಥರ ನಮಗೆ ಎರಡು ಕಾನ್ಸೆಪ್ಟನ್ನು ಇಟ್ಕೊಂಡು ಅವರು ಕ್ವಶನ್ ಪೇಪರ್ನ ಮಾಡ್ತಾರೆ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಒಂದು ಕೋನ್ ಅಂತಲೇ ತಗೊಂಡಾಗ ನಮಗಿಲ್ಲಿ ಎರಡು ಕಾನ್ಸೆಪ್ಟ್ ಬರುತ್ತೆ. ಒಂದು ಸರ್ಕಲ್ದು ಕಾನ್ಸೆಪ್ಟ್ ಬರುತ್ತೆ, ಇನ್ನೊಂದು ಸರ್ಫೇಸ್ ಬೇಕು ಅಂತಂದರೆ ನಮಗಿಲ್ಲಿ ಬೇಸ್ ಬೇಕಲ್ಲ, ಇದಕ್ಕೆ ಸರ್ಕಲ್ದು ಫಾರ್ಮುಲಾ ಹಾಕೋಬೇಕು, ಇಲ್ಲಿ ನಮಗೆ ಕೋನ್ ಫಾರ್ಮುಲಾ ಬರಬೇಕು. ಈ ಥರ ಕ್ವಶನ್ಸನ್ನು ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಥರ ನಮ್ಮ ಎರಡೂ ಕ್ವಶನ್ಸನ್ನು ಬರೋ ಅಂಥ ಕ್ವಶನ್ಸ್ಗಳು ಬರುತ್ತಲ್ಲ, ಅದನ್ನು ನೀವು ಜಾಸ್ತಿ ಸಾಲ್ವ್ ಮಾಡಬೇಕು. ಟ್ರಯಾಂಗಲ್ಸಲ್ಲಿ ಕಾಂಗರೆನ್ಸು, ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ಸ್ ಈ ಥರದ ಮೇಲೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಕ್ವಾಡ್ರಿಲ್ಯಾಟ್ರಲಲ್ಲೂ ಅಷ್ಟೇ, ಪಾಯಿಂಟ್ಸು ಮತ್ತು ಪವರ್ಸು. ಕ್ವಾಡ್ರಿಲ್ಯಾಟ್ರಲಲ್ಲಿ ಏನಂತಂದರೆ ಪಾಯಿಂಟ್ಸ್ ಕೇಳ್ತಾರೆ, ಪಾಯಿಂಟ್ಸ್ ಮಾಡೋದನ್ನು ನೀವು ಕ್ವಶನ್ಸ್ ಬರ್ತಾ ಹೋಗುತ್ತೆ, ಅದ್ರ ಕಡೆನೂ ಗಮನ ಕೊಡಿ. ಮ್ಯಾಥ್ಸ್ ಮೆಥಡಾಲಜಿ ಅಂತಂದರೆ ಒಂದು ಇಂಪಾರ್ಟೆಂಟ್ ಏನಂದರೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್ ಬಗ್ಗೆ ಕ್ವಶನ್ಸ್ ತುಂಬ ಬರುತ್ತೆ. ಆಮೇಲೆ ಸ್ಟೀರಿಯೋ ಟೈಪ್ ಅಂತಂದು ಆ ಒಂದು ಟಾಪಿಕ್ ಮೇಲೆ ಬರ್ತಾ ಹೋಗುತ್ತೆ. ಇನ್ನೊಂದು ವ್ಯಾನ್ ಹರ್ಲೆ ಅಂತ ಇದೆಯಲ್ಲ, ಅವ್ರದ್ದು ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಒಂದು ಅಥವಾ ಎರಡು ಕ್ವಶನ್ ಇರುತ್ತೆ. ಸ್ಟೀರಿಯೋ ಟೈಪ್ ಒಂದು ಕ್ವಶನ್ನು, ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್ ಒಂದು ಕ್ವಶನ್ನು, ಮೋಟಿವೇಶನಲ್ಲಿ ಇಂಟ್ರೆನ್ಸಿಕ್ಕು ಎಕ್ಸ್ಟ್ರೆನ್ಸಿಕ್ಕು ಅದರದ್ದು ಕಾಮನಲ್ಲಿ ಬರ್ತಾ ಹೋಗುತ್ತೆ. ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ನಾನು ಆದಷ್ಟು ಟಾಪಿಕ್ಸನ್ನು ಕಲೆಕ್ಟ್ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೇನೆ. ಸೈನ್ಸು ಅಂತ ಬಂದರೆ ಒಂದು ಸಿಲಬಸ್ ನೋಡಿ, ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದು ಇದು ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರಲ್ವ, ಆ ಒಂದು ಸಿಲೆಬಸಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಫುಡ್ಡು, ಅಡಾಪ್ಟೇಷನು, ಎವಲ್ಯೂಷನು, ಅಗ್ರಿಕಲ್ಚರ್, ಇವು ನಮಗೆ ಎಕ್ಸ್ಟ್ರಾ ಕೆ ಆರ್ ಟಿ ಟಿ ಬಿಟ್ಟು ಓದಬೇಕಾಗಿರೋಂಥದ್ದು. ಇದು ಇನ್ನೂ ಇದೆ ಟಾಪಿಕ್ಸು, ಅದನ್ನು ನೀವು ಸಿಲಬಸ್ ನೋಡಿ ಅರ್ಥ ಮಾಡ್ಕೊಳ್ಬೋದು. ಹಾಗೆಯೇ ಮತ್ತು ಇನ್ನು ಸೈಕಾಲಜಿಯಲ್ಲಿ ಬಂದರೆ ಮಾಮೂಲಿ ಸೈಕಾಲಜಿಯಲ್ಲಿ ಅಷ್ಟೇನು ಡಿಫ್ರೆನ್ಸ್ ಆಗೋಲ್ಲ. ಜಾಸ್ತಿ ಕೇಳೋದಂದರೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸು ಮತ್ತು ಅಪ್ಲೈಡು ಕ್ವೆಶನ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇನ್ನು ಅಸರ್ಷನ್ ಕ್ವೆಶನ್ಸ್ ಬರುತ್ತೆ, ಅದರಲ್ಲಿ ನೀವು ತುಂಬಾ ವರ್ಕ್ ಮಾಡಬೇಕಾಗುತ್ತೆ, ತುಂಬ ಕನ್ಫ್ಯೂಷನ್ಸ್ ಬಂದುಬಿಡತ್ತೆ. ಯಾಕೆಂದರೆ ನಮಗೆ ಕಾರಣ ಹುಡ್ಕೋದೇ ಕಷ್ಟ ಆಗಿಬಿಡುತ್ತೆ. ಆ ಥರ ಕ್ವೆಶನ್ಸ್ ಬರ್ತಾ ಹೋಗುತ್ತೆ, ಅದಕ್ಕೆ ಕೂಡ ನೀವು ಹೆಚ್ಚು ಗಮನ ಕೊಡಬೇಕು. ಡೈರೆಕ್ಟ್ ಕ್ವೆಶನ್ಸ್ ಯಾವುದು ಇರೋದಿಲ್ಲ. ಹಾಗಾಗಿ ಕ್ವೆಶನ್ ಪೇಪರ್ ತುಂಬಾ ಕಷ್ಟ ಅಂತ ಅಂದ್ಕೊಂಡು ಓದೋದು ಒಳ್ಳೆಯದು. ಆಮೇಲೆ ಹೆದರ್ಕೊಳ್ಳೋ ಅಂಥದ್ದು ಯಾವುದು ಇಲ್ಲ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಆ್ಯಕ್ಚುಲಿ ನಾವು ಕರ್ನಾಟಕ ಸಿಲಬಸ್ ಸ್ಟೇಟಿಂದು ಎಕ್ಸಾಮ್ ಬರಿಬೇಕಾದ್ರೆ ನಾವು ಆಲ್ಮೋಸ್ಟು ಎಲ್ಲ ಕಾನ್ಸೆಪ್ಟು ಓದ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನಮಗೆ ಈ ಒಂದು ಟಾಪಿಕ್ ಮೇಲೆ ಇನ್ನೊಂದು ಸರಿ ಎಕ್ಸಾಮು ಬರಿತಾ ಇದ್ದೀವಿ ಅಂದ್ಕೊಂಡು ನಾವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನ ಬರೆಯೋದು ಒಳ್ಳೆಯದು. ಆದಷ್ಟು ಯಾವ್ದಾರ ಒಂದು ಟಾಪಿಕ್ ಹಿಡ್ಕೊಂಡ್ರೆ ಡೆಪ್ತಿಗೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡಿ. ಅಂದರೆ ಈಗ ಫುಡ್ ಅಂತ ಒಂದು ಟಾಪಿಕ್ ತೊಗೊಂಡ್ರೆ 6th 7th 8th 9th ಆಲ್ಮೋಸ್ಟ್ ಎಲ್ಲದೂ ನಮಗೆ ಕವರ್ ಆಗಬೇಕು. ಹಾಗೆಯೇ ಈ ಒಂದು ಸಿ ಟಿ ಇ ಟಿಯಲ್ಲಿ 10th ಮತ್ತು 9th ತುಂಬ ಇಂಪಾರ್ಟೆಂಟ್ ಕ್ಲಾಸ್. ಈ ಒಂದು 9th ಮತ್ತು 10th ತುಂಬಾ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಎಕ್ಸ್ಪೆಷಲಿ 10th ಕೆಮಿಸ್ಟ್ರಿ ಮತ್ತು ಬಯಾಲಜಿ ತುಂಬಾ ಕೇಳ್ತಾರೆ. ಇನ್ನು 6th 7th 8th ಅಂತಂದರೆ ಅಲ್ಲಿ ಅಪ್ಲೈಡ್ ಸೈನ್ಸ್ ಅಂತಾರಲ್ಲ, ಅದ್ರ ಮೇಲೆ ಕ್ವೆಶನ್ಸ್ ತುಂಬ ಬರ್ತಾ ಹೋಗುತ್ತೆ. ಈ ಒಂದು ಐಡಿಯಾ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಬಾಯ್.